ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಸೊ ನಾವಿವಾಗ ಬಂದಿರುವಂತಹ ವಿಷಯ ಏನಂದ್ರೆ ಆಂಧ್ರ ಕಿಂಗ್ ತಾಲೂಕಾ ಅಂತ ಒಂದು ಮೂವಿದು ಟ್ರೈಲರ್ ಬಿಟ್ಟಿದ್ದಾರೆ. ರಾಮ್ ಪೋತಿನೇನಿ ಅವ್ರದ್ದು ಮತ್ತೆ ಉಪೇಂದ್ರ ಅವ್ರದ್ದು. ರೀಸೆಂಟ್ ಆಗಿ ಮುಂಚೆನೆ ನೀವು ಹಿಂದೆ ವಿಡಿಯೋಸ್ ನೋಡ್ಕೋಬಹುದು. ಅದು ಒಂದು ಸಾಂಗ್ ರಿಯಾಕ್ಷನ್ ಮಾಡಿದ್ವಿ. ಒಂದು ಮಾಸ್ ಸಾಂಗ್, ಒಂದು ಫ್ಯಾನಿಸಮ್ ಬಗ್ಗೆ. ಹೌದು, ಬೇಕಾದ್ರೆ ನೀವು ಹಿಂದೆ ಇರೋ ವಿಡಿಯೋಸ್ ಅನ್ನ ನೀವು ನೋಡಬಹುದು ನಮ್ಮ ಚಾನಲ್ ಅಲ್ಲಿ. ಅದನ್ನ ನಾವು ಬೇಕಾದ್ರೆ ಇಲ್ಲಿ ಪಾಪಪ್ ಅಲ್ಲಿ ಬರುತ್ತೆ ಈ ಕಡೆ ಸೈಡ್, ಅಲ್ಲಿ ಚೆಕ್ ಮಾಡಬಹುದು. ಹೌದು, ಆ ವಿಡಿಯೋ ಆದ್ರೂ ಡಿಸ್ಕ್ರಿಪ್ಷನ್ ಅಲ್ಲೂ ಮೆನ್ಷನ್ ಮಾಡಿರ್ತೀವಿ. ಹೌದು. ನಿಮ್ಗೋಸ್ಕರ ಸೊ ಇದದ್ದು ಟ್ರೈಲರ್ ರಿಯಾಕ್ಟ್ ಮಾಡಕ್ ಬಂದಿದೀವಿ ನಾವೀಗ. ಇದಕ್ಕಿಂತ ಮುಂಚೆ ನಾವು ಇನ್ನೊಂದು ವಿಷಯ ಹೇಳ್ಬೇಕು ಅನ್ಕೊಂಡು, ನಾವು ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿದೀವಿ. ಹೌದು, CAP_CAM CAMM ನೇಮ್ ಸರ್ಚ್ ಮಾಡಿದ್ರೆ ಲಿಂಕ್ ಇರುತ್ತೆ ಆ ನೇಮ್ದು. ಅದರಲ್ಲಿ ಚೆಕ್ ಮಾಡಿ ಫಾಲೋ ಮಾಡಿ. ನಮ್ಮ ಲೇಟೆಸ್ಟ್ ಅಪ್ಡೇಟ್ಸ್ ನ ನಿಮ್ಗೆ ಅದರಲ್ಲಿ ತಲುಪಿಸಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಹೌದು, ಆದಷ್ಟು ಫಾಲೋ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಟ್ರೈಲರ್ ನ ನೋಡೋಣ ಬೇಗ. ಆಡ್ ಆಯ್ತು. ರಾವ್ ರಮೇಶ್ ವಾಯ್ಸ್. ಓಹೋ, ಕಾಲೇಜ್ ಸ್ಟೋರಿ. ಆಂಧ್ರ ಕಿಂಗ್ ಸೂರ್ಯ. ಹೀರೋ ಹೆಸರು ಸೂರ್ಯ ಅಂತ ಹೇಳಿದಾರಲ್ಲ. ಇಲ್ಲಲ್ಲ, ಉಪೇಂದ್ರ ಅವ್ರ ಹೆಸರು ಸೂರ್ಯ ಅನ್ಸುತ್ತೆ. ಅದೇ ಅದರಲ್ಲಿ ಹೀರೋ ಹೆಸರು. సూర్య సినిమాకి వచ్చి నన్నే చూస్తూ ఉండిపోవడం నా ప్రేమకి శుభం కాడపడే తంతని రామకృష్ణ. చూపుతూ పుట్టింది, గుండెలు సేరిందే, ప్రేమని తెలిపింది, కలిసాక మనమే అంతే, నువ్వింతే బతికింతే. నువ్వెంత, నీ బతుకెంత? నా థియేటర్ లో 4 టికెట్ ముక్కలు సంపాదించుకోవడానికి తప్ప బయట అడుగు పెడితే దేనికి పనికి వస్తారా? ఆంధ్రా కింగ్ ఫ్యాన్స్ ఎగతాలు చేయడం ఆడికి మనం ఏంటో చూపెట్టాలి. జీవితం అంటే సినిమా కాదు, బయటికి రా. మేమైతే దీన్ని పిచ్చి అంటాం సాగర్. అది తరపున లోకల్ ఎమ్మెల్యే వస్తాడు. నీకెవడు వస్తాడురా? నీ సినిమా హీరో చేస్తాడా? అన్నయ్య అతని కరువు November 27th సారని కూడా అద్దాల మేడలో ఉంటాడు. రోడ్డు మీదకి వస్తే పల్లకి మోస్తున్న అభిమానులు మా హీరో రికార్డు మళ్ళీ మా హీరోతో 4 బ్రేక్స్ వేయించాలో మాకన్నా బాగా ఇంకెవరో తెలియదన్నా. ఈ ఒక్క మెట్టెక్కడం కోసం ఎంత దూరం నాదన్నయ్య. వాడు ఉన్నాడని నాకు తెలియకపోవచ్చు, కానీ నేను ఒకడున్నానంటే అది వాడి వల్లే. ಉಪೇಂದ್ರ ಅದೇ ಅನ್ಸುತ್ತೆ ಆ ವಾಯ್ಸ್ ಕ್ಯಾರೆಕ್ಟರ್. ಸಣ್ಣ ಸತ್ಯಮೂರ್ತಿ ಅಲ್ಲಿ ಈ ವಾಯ್ಸ್ ಕೊಟ್ಟಿದ್ರು, ಆದ್ರೆ ರಿಯಲ್ ವಾಯ್ಸ್ సాగర్ రెండు కలిసినట్టే ఉంటాయి కానీ ఎప్పటికి కలవరా. కలవకపోయినా చూసారా, చూడటానికి ఎంత బాగుందో. ಸಾಕಾಗಿದೆ ಲಾಸ್ಟ್ ಡೈಲಾಗ್. ಸೊ ಯಾವ ತರ ಅನ್ಸ್ತು ಅವಿನಾಶ್ ಅವರೇ? ಮುಂಚೆ ನಿಮ್ಮಿಂದ ಶುರು ಮಾಡೋಣ. ಸಖತ್ತಾಗಿದೆ. ಆಕ್ಚುಲಿ ಡೈ ಹಾರ್ಡ್ ಫ್ಯಾನ್ ಸ್ಟೋರಿ ಇದ್ದಂಗಿದೆ. ಇವಾಗ ನಾರ್ಮಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಅವನು ಒಬ್ಬ ಹೀರೋ ಫ್ಯಾನ್ ಆದ್ರೆ ಯಾವ ತರ ಇರುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಆಕ್ಚುಲಿ ವಿತ್ ಹಿಸ್ ಲವ್ ಸ್ಟೋರಿ, ಪ್ಯಾರಲಲಿ ಅವ್ರ ಪ್ರೊಫೆಷನ್, ಅವ್ರ ಫಾದರ್ ಬೇರೆ ಬರ್ತಾರೆ, ಅವ್ರದ್ದು ಬೇರೆ ಏನೋ ಬಿಸ್ನೆಸ್ ಇರುತ್ತೆ. ಅದೇ ಸಿಂಪಲ್ ಆಗಿ ಕಾಮನ್ ಮ್ಯಾನ್ ಸ್ಟೋರಿ ತರ ಅನಿಸ್ತದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸ್ಟೋರಿ, ಓಲ್ಡ್ ಸ್ಕೂಲ್ ಲವ್ ಸ್ಟೋರಿ, ಲೈಕ್ ಕಾಲೇಜ್ ಲವ್ ಸ್ಟೋರಿ ಆ ತರ ಇದೆ. ಆ ಟೈಮಲ್ಲಿ ಉಪೇಂದ್ರ ಅವ್ರದ್ದು ಮೂವಿದು ಎಲ್ಲ ಹೆಂಗೆ ಫೇಮಸ್. ಆ ಟೈಮಲ್ಲಿ ಒಬ್ಬ ಫ್ಯಾನ್ ಇದ್ದಾರೆ. ಉಪೇಂದ್ರ ಮೂವಿ ಅವ್ರದ್ದು ಅಂತ ತಗೊಂಡಿಲ್ಲ, ಇದು ಯಾವ ಬೇರೆ ಸೂರ್ಯ ಅಂತ ಹೀರೋ ಹೀರೋ ಸೂರ್ಯಂಗೆ ಫ್ಯಾನ್ ಇವರು ಅದೇ ಸೂರ್ಯ ಅಂತ ತೋರಿಸಿದಾರೆ. ಆದ್ರೆ ನಮಗೆ ಕಾಣಿಸೋದು ಅವ್ರ ಮುಖನೇ, ಉಪೇಂದ್ರ ಪರ್ಸ್ಪೆಕ್ಟಿವ್ ಆಗಿ ಆಡಿಯನ್ಸ್ ನೋಡೋದು. ಅದೌದು, ಹೆಸರು ಚೇಂಜ್ ಇರ್ಬೋದು, ಆದ್ರೆ
ಆ ಫೇಸ್ ಇರುತ್ತಲ್ಲ ಆಕ್ಟರ್ದು, ಹಾ ಆ ನೆನಪಲ್ಲಿ ಫಿಲಿಂ ನೋಡಿದಾಗ ಅವ್ರದೇ ನೆನಪು ಬರುತ್ತೆ ಫ್ಯಾನಿಸಮ್ ಅಂದ್ರೆ. ಹೇಳ್ತೀನಿ ಲೈಕ್ ಇನ್ನೊಂದು ವಾರ ಇದೆ ಅಷ್ಟೇ ಮೂವಿ ರಿಲೀಸ್. 27th ಅಲ್ವಾ? ನೋಡಿದ್ರೆ ಇಂಟ್ರೆಸ್ಟಿಂಗ್ ಅನಿಸ್ತಿದೆ. ಹೊಸ ತರ ಒಂದು ಪಿಕ್ಚರೈಸೇಷನ್ ಆಗ್ಲಿ ಹೌದು, ಡಿಫ್ರೆಂಟ್ ಆಗಿದೆ ಹೇಳ್ಬೇಕಂದ್ರೆ. ಒಂದು ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವ್ ಇಂದ ಇದು ಆಕ್ಚುಲಿ ಟ್ರೈಲರ್ ರಿಲೀಸು ಬಾರಿ ಲಾಂಚ್ ಅಲ್ಲಿ ಮಾಡೋರೆ. ಅದು ಡ್ರೋನ್ ಶಾಟ್ ಅಲ್ಲಿ. ಓ ಹೌದಾ? ಯಾವಾಗ ಮಾಡಿದೆ ಅದು ರಿಲೀಸ್? ರೀಸೆಂಟ್ ಆಗಿ 2 days ಟ್ರೈಲರ್ ರಿಲೀಸ್ ಮಾಡಿದ್ರು ಲೈಕ್ 18. ಕರ್ನೂಲ್ ಮಾಡಿದ್ದಾರೆ. ಓಕೆ ಓಕೆ. ಅವಾಗ ಜಾಸ್ತಿ ಡ್ರೋನ್ ಡ್ರೋನ್ ಶೋ ಅಂತ ಮಾಡಿದ್ರು. ಓ ಡ್ರೋನ್ ಶೋ ಅಲ್ಲಿ ಆಂಧ್ರ ಕಿಂಗ್ ಅಂತ ಎಲ್ಲ ನೋಡ್ದಂಗಿತ್ತು ಅದು. ಹೌದು, ಮತ್ತೆ ಅವ್ರ ಪ್ರೊಡ್ಯೂಸರ್ಸ್ ಬ್ಯಾನರ್ ಆಗ್ಬಿಟ್ಟು ಮೈತ್ರಿ ಮೂವೀಸ್ ಆಗ್ಬಿಟ್ಟು ಡ್ರೋನ್ ಶೋ ಇಂದ ಅವೆಲ್ಲ ಮಾಡಿದ್ರು. ಮೋಸ್ಟ್ಲಿ ಇಂಡಿಯಾ ಫಿಲ್ಮ್ ಅಲ್ಲಿ ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ಇದೆ ಫಸ್ಟ್ ಅನ್ಸುತ್ತೆ ಈ ಮೂವಿನೇ ಡ್ರೋನ್ ಶೋ ಮುಖಾಂತರ ಪ್ರದರ್ಶಿಸಿರೋದು. ಮತ್ತೆ ಪ್ರೊಡಕ್ಷನ್ ಹೌಸ್ಗೆ ಇಷ್ಟುವರೆಗೆ ಫ್ಲಾಫೇ ಇಲ್ಲ. ಹೌದು, ಅವ್ರದ್ದು ಶ್ರೀಮಂತುಡು, ಜನತಾ ಗ್ಯಾರೇಜು ಇನ್ನ ಜಾಸ್ತಿ ಬಹಳ ಇದೆ, ಇನ್ನು ಬಹಳ. ಈಗ ನೆಕ್ಸ್ಟ್ ಮೂವೀಸು ಬರೋ ಮೂವೀಸು ಪೆದ್ದಿ ಅವರೇ, ಎನ್ಟಿಆರ್ ನೀಲ್ದು ಅವರೇ, ಮತ್ತೆ ಇವರು ರಂಗಸ್ಥಲಮು ಒಂದ್ ಕಾಲದಲ್ಲಿ ಆತರ ಹಿಟ್ ಆಯ್ತು, ಇವರೇ ಪ್ರೊಡ್ಯೂಸರ್ಸ್ ಅದಕ್ಕೆ. ಓಕೆ. ಇನ್ನ ಜಾಸ್ತಿ ಮೂವೀಸ್ ಲೈಕ್ ಪವನ್ ಕಲ್ಯಾಣ್ ನೆಕ್ಸ್ಟ್ ಮೂವಿನೂ ಅವ್ರದೇ, ಲೈಕ್ ಭಗತ್ ಸಿಂಗ್, ಅದು ಪುಷ್ಪ 2 ಇವೆಲ್ಲ ಅವ್ರದೇ ಅಂದ್ರೆ ಜಾಸ್ತಿ ಅಲ್ಲ ಹೆಸರು ಪ್ರೊಡಕ್ಷನ್ ಎಲ್ಲ ಹಿಟ್ಸ್ ಇರೋದು, ಅದೇ ಇಂಡಸ್ಟ್ರಿ ಹಿಟ್ಸೇ ಇದಾವೆ. ಆಬ್ವಿಯಸ್ಲಿ ಇದು ಒಂದು ಹಿಟ್ ಆಗತ್ತೆ ಅಂತ. ಮತ್ತೆ ಫೌಜಿನೂ ಇವ್ರೆ. ಅವ್ರು ಆಕ್ಚುಲಿ ಇವಾಗ ಇಂಟರ್ವ್ಯೂ ಅಲ್ಲಿ ಅವ್ರಂದ್ರೆ ಲೈಕ್ ನೆಕ್ಸ್ಟ್ ನಿಮ್ ಪ್ರೊಡಕ್ಷನ್ ಹೌಸ್ ಯಾರು ಎಲ್ಲರೂ ಏನ್ ಕೇಳ್ತಾರೆ, ಲೈಕ್ ನಿಮ್ ಹೀರೋದ ಲೈಕ್ ಹೀರೋನ ಕೇಳ್ತಾರೆ ನಿಮ್ ಲೈನಪ್ ಏನಂತ. ಇವರು ಪ್ರೊಡಕ್ಷನ್ ಹೌಸ್ ಕೇಳ್ತವ್ರೆ ನಿಮ್ ಲೈನಪ್ ಏನಂತ. ಅವನಂತವ್ರೆ ಪ್ರಭಾಸ್ ಜೊತೆ ಫೌಜಿ, NTR ಜೊತೆ ನೀಲ್ ಮೂವಿ, ರಾಮ್ ಚರಣ್ ಜೊತೆ ಪೆದ್ದಿ, ಪವನ್ ಕಲ್ಯಾಣ್ ಜೊತೆ ಭಗತ್ ಸಿಂಗು. ಮಾತಾಡಂಗೆ ಇಲ್ಲ, ಎಲ್ಲ ಹಿಟ್ಗಳೇ. ಎಲ್ಲ ಜಾಸ್ತಿ ಬಜೆಟ್ ಮೂವೀಸು ಎಲ್ಲ ನಮ್ ಕಡೆ ಇದೆ, ಲೈನಪ್ ಅಲ್ಲಿ ಇದೆ ಅಂತ ಅವ್ರು ಹೇಳ್ತಾವ್ರೆ. ಇನ್ನೊಂದು ನೋಡ್ತಿರಲ್ಲ, ಈ ಮೈತ್ರಿ ಮೂವೀಸ್ದು ಕ್ಯಾಮರಾ ಯಾವ್ದು ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ಪಿಕ್ಚರೈಸೇಷನ್ ಡಿಫ್ರೆಂಟ್ ಆಗಿರುತ್ತೆ ಬೇರೆ ಮೂವೀಸ್ಗಿಂತ. ನೀವು ಅದು ಅಬ್ಸರ್ವ್ ಮಾಡ್ತಿಲ್ಲ, ನೀವು ನೋಡಿ ಒಂದ್ಸರಿ. ಪಿಕ್ಚರೈಸೇಷನ್ ಇದೆ ಅಲ್ಲ, ಕ್ವಾಲಿಟಿ 4K ಕಲರೈಸೇಷನ್ ಆಗ್ಲಿ ಚೆನ್ನಾಗಿ ಅನ್ಸುತ್ತೆ, ಆ ಫೀಲ್ ಚೆನ್ನಾಗಿ ಅನ್ಸುತ್ತೆ. ಸೊ ಮೂವಿ 27 ನವೆಂಬರ್ ಬರ್ತಾ ಇದೆ, ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾವು ನೋಡ್ತೀವಿ ಆದಷ್ಟು ಬೇಗ. ಸದ್ಯಕ್ಕೆ ಇಷ್ಟೇ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಅಲ್ಲಿ ತನಕ ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ ಕ್ಯಾಮ್.